ಆಕಾಶ ಗಡಿಯ ದಾಟಿ ತಂದಾನು ಬೆಳಕು ಕೋಟಿ ಭೂಮಿ ಕುಲಕ್ಕೆ. ರಾಜ ಹುಲಿ ಯಡಿಯೂರಪ್ಪ ಚಿನ್ನದ ಚಮಚ ಇಟ್ಕೊಂಡು ಬೆಳೆದ್ರ. ಅಭಿಮಾನೋತ್ಸವದಲ್ಲಿ ಬಿಎಸ್ವೈ ಕಣ್ಣೀರಾಕಿದ್ದೇಕೆ? ಯಾವತ್ತೂ ಅಧಿಕಾರಕ್ಕೆ ಆಸೆ ಪಟ್ಟಿಲ್ಲ, ಜನಸೇವೆ ಮಾತ್ರ ನನ್ನ ಗುರಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು. ಕಮಲಪಡಿಯ ಶಕ್ತಿ ಪ್ರದರ್ಶನದಂತಿದ್ದ ಬಿಎಸ್ವೈ ಅಭಿಮಾನೋತ್ಸವದಲ್ಲಿ ಮಾತನಾಡಿದಂತಹ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ತಾವೆಂದೂ ಸಹ ಅಧಿಕಾರದ ಆಸೆ ಪಟ್ಟವರಲ್ಲ, ಜನರ ಸೇವೆಯೇ ತಮ್ಮ ಬದುಕಿನ ಪರಮ ಗುರಿ ಎಂದು ಭಾವುಕರಾಗಿ ಹೇಳಿದ್ದಾರೆ. ಲಕ್ಷಾಂತರ ಜನರ ಈ ಅಭಿಮಾನದ ಮಹಾಪೂರವನ್ನ ಕಂಡು ತಾವು ಚಿರಋಣಿಯಾಗಿದ್ದೇನೆ ಎಂದು ಕೂಡ ಅವರು ಆ ದಿನವನ್ನ ತಮ್ಮ ಜೀವನದ ಅತ್ಯಂತ ಸ್ಮರಣೀಯ ದಿನ ಎಂದು ಬಣ್ಣಿಸಿದ್ದಾರೆ. ಕೇಂದ್ರ ನಾಯಕತ್ವಕ್ಕೆ ಕೃತಜ್ಞತೆ ಮಾಡಿ ಸಮಾವೇಶಕ್ಕೆ ಆಗಮಿಸಿದಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಕೂಡ ವೀರ ಮದಕರಿ ನಾಯಕನಿಗೆ ಹೋಲಿಸಿದ ಯಡಿಯೂರಪ್ಪ, ಅಮಿತ್ ಶಾ ಅವರು ಪ್ರಧಾನಿ ಮೋದಿ ಅವರ ಬಲಗೈ ಬಂಟನಾಗಿ ದೇಶಾದ್ಯಂತ ಪಕ್ಷವನ್ನ ಬೆಳೆಸ್ತಾ ಇದ್ದಾರೆ ಅಂತ ಶ್ಲಾಘಿಸಿದ್ದಾರೆ. ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸಾಧಿಸಿರುವಂತಹ ಗೆಲುವು ಇಡೀ ಭಾರತದ ಗೆಲುವು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ತಮ್ಮ ರಾಜಕೀಯ ಹಾದಿಯನ್ನ ನೆನಪಿಸಿಕೊಂಡ ಬಿಎಸ್ವೈ, ನಾನು ಸಾಮಾನ್ಯ ಕುಟುಂಬದಿಂದ ಬಂದವನು, ಚಿನ್ನದ ಚಮಚ ಹಿಡಿದು ಹುಟ್ಟಿದವನಲ್ಲ, ದೀನ ದಲಿತರ ಮತ್ತು ನೊಂದವರ ಪರವಾಗಿ ಕೆಲಸ ಮಾಡೋದ್ರಲ್ಲೇ ಸಾರ್ಥಕತೆಯನ್ನ ಕಂಡುಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ತಾವು ಜಾರಿಗೆ ತಂದಂತಹ ಭಾಗ್ಯಲಕ್ಷ್ಮಿ ಯೋಜನೆ ಹಾಗೆ ದೇಶದಲ್ಲೇ ಮೊದಲು ಮಂಡಿಸಿದ್ದ ಕೃಷಿ ಬಜೆಟ್ ತಮಗೆ ಅತ್ಯಂತ ತೃಪ್ತಿ ತಂದಿರುವಂತಹ ಕೆಲಸಗಳು ಎಂದು ಹೆಮ್ಮೆಯಿಂದ ಸ್ಮರಿಸಿದ್ದಾರೆ. ಆರ್ಎಸ್ಎಸ್ ಕಾರ್ಯಕರ್ತನಾಗಿ ಕಲಿತ ಶಿಸ್ತು ಹಾಗೆ ಸೇವಾ ಮನೋಭಾವವೇ ಇಂದಿನ ಸಾಧನೆಗೆ ಕಾರಣ ಎಂದು ಹೇಳಿದ್ದಾರೆ. ಪ್ರಧಾನಿ ಮೋದಿಯವರು ಮುಂದಿನ 10 ವರ್ಷಗಳ ಕಾಲ ದೇಶವನ್ನ ಮುನ್ನಡೆಸಬೇಕು ಅಂತ ಕೂಡ ತಮ್ಮ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ. ತಮ್ಮನ್ನ ಕಳೆದ 50 ವರ್ಷಗಳಿಂದ ಬೆಳೆಸಿದ ಜನತೆಯ ಋಣವನ್ನ ತೀರಿಸೋದಕ್ಕೆ ಕೊನೆಯ ಉಸಿರಿರೋವರೆಗೂ ವಿಶ್ರಮಿಸದೆ ಪಕ್ಷಕ್ಕಾಗಿ ದುಡಿಯುತ್ತೇನೆ ಎಂದು ಸಂಕಲ್ಪ ಕೂಡ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಅಭಿಮಾನೋತ್ಸವವು ಯಡಿಯೂರಪ್ಪ ಅವರ ಜನಪ್ರಿಯತೆ ಮತ್ತು ಪಕ್ಷದ ಮೇಲಿನ ಅವರ ಬದ್ಧತೆಯನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಆಕಾಶ ಗಡಿಯ ದಾಟಿ ತಂದಾನು ಬೆಳಕು ಕೋಟಿ ಭೂಮಿ ಕುಲಕ್ಕೆ.